ಸ್ನೇಹಿತರೆ, ಈ ಕುತಂತ್ರಿ ಪಾಕಿಸ್ತಾನದವರು ಸುಮ್ಮನಿರಕ್ಕಾಗದೆ ಪಹಲ್ಗಾಮ್ ಅಟ್ಯಾಕ್ ಮಾಡಿದ್ರು. ಅದಕ್ಕೆ ಪ್ರತ್ಯುತ್ತರವಾಗಿ ನಮ್ಮ ಇಂಡಿಯಾದವರು ಕೂಡ ಆಪರೇಷನ್ ಸಿಂಧೂರ್ ಮಾಡಿದ್ರು. ಸೊ ಯುದ್ಧದ ವಾತಾವರಣ ಇದ್ದಿದ್ರಿಂದ IPL ನ ಅರ್ಧದಲ್ಲೇ ರದ್ದು ಮಾಡಿದ್ರು. ಸೊ ಈಗ ಪರಿಸ್ಥಿತಿ ಸ್ವಲ್ಪ ಸುಧಾರಿಸಿರೋದ್ರಿಂದ ಮತ್ತೆ IPL ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದು ಖುಷಿ ವಿಚಾರ. ಆದರೆ ಇನ್ನೊಂದು ದುಃಖದ ವಿಚಾರ ಏನಂದ್ರೆ, ನಮ್ಮ RCB ಟೀಮ್ ಸಂಕಷ್ಟಕ್ಕೀಡಾಗಿರೋದಂತೂ 100ಕ್ಕೆ 100% ಕರೆಕ್ಟ್ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಟೀಮಲ್ಲಿ 11 ಜನ ಪ್ಲೇಯರ್ಸ್ಲಿ 6 ಜನ ಪ್ಲೇಯರ್ಸು ಅನ್ಅವೈಲೇಬಲ್ ಆಗಿದ್ದಾರೆ. ಅದು ಕೂಡ ಇನ್ಫಾರ್ಮ್ ಪ್ಲೇಯರ್ಸೇ. ಆ 6 ಜನ ಪ್ಲೇಯರ್ಸ್ ಯಾರ್ಯಾರು ಅಂತ ನೋಡೋದಾದ್ರೆ, ಸೊ ಇನ್ಫಾರ್ಮ್ ಅಲ್ಲಿದ್ದಂತಹ ಈ ಪ್ಲೇಯರ್ಸ್ ಆದಂತಹ ಓಪನರ್ಸ್ ಜೋಕೋಬ್ ಬೆಥೆಲ್ ಮತ್ತೆ ಫಿಲಿಪ್ ಸಾಲ್ಟ್. ಸೊ ಇಬ್ರು ಕೂಡ ಇಂಗ್ಲೆಂಡ್ ಪ್ಲೇಯರ್ಸು. ಅವರು ಇಂಗ್ಲೆಂಡ್ಗೆ ಹೋಗಿದ್ದಾರೆ. ಇದುವರೆಗೂ ಕೂಡ RCBಗೆ ಮತ್ತೆ ರಿಟರ್ನ್ ಬಂದಿಲ್ಲ ಅವ್ರು ಇಂಡಿಯಾಗೆ. ಅದರಲ್ಲಿ ಜೋಕೋಬ್ ಬೆಥೆಲ್ ಅವ್ರದ್ದು ನೇಮ್ ವೆಸ್ಟ್ ಇಂಡೀಸ್ ವರ್ಸಸ್ ಇಂಗ್ಲೆಂಡ್ ಟೀಮ್ಗೆ ಅವ್ರ ಸ್ಕ್ವಾಡಲ್ಲಿ ನೇಮ್ ಇದೆ. ಅಲ್ಲಿಗೆ ಜೋಕೋಬ್ ಬೆಥೆಲ್ ಬರೋದು 100% ಗ್ಯಾರಂಟಿ ಇಲ್ಲ ಅಂತಾಯ್ತು. ಇನ್ನು ಫಿಲಿಪ್ ಸಾಲ್ಟ್ ಅವ್ರದ್ದು ಯಾವುದೇ ಕೂಡ ಇನ್ಫಾರ್ಮೇಷನ್ ಇಲ್ಲ. ಹಾಗೆ ಅವರು ಕೂಡ ಬರಲ್ಲ ಅನ್ನೋ ಒಂದು ಮಾತು ಕೂಡ ಹರಿದು ಬರ್ತಿದೆ. ಅದೇ ಮ್ಯಾಚಲ್ಲಿ ನೋಡೋದಾದ್ರೆ ವೆಸ್ಟ್ ಇಂಡೀಸ್ ವರ್ಸಸ್ ಇಂಗ್ಲೆಂಡ್ ಟೂರ್ನಿಗೆ ಸೊ ವೆಸ್ಟ್ ಇಂಡೀಸ್ ಪ್ಲೇಯರ್ ಆದ ರೊಮೆರೋ ಶೆಫರ್ಡ್ ಕೂಡ ಆ ಸ್ಕ್ವಾಡಲ್ಲಿ ನೇಮ್ ಇದೆ ಅವ್ರದ್ದು. ಸೊ ಅದರಿಂದ ರೊಮೆರೋ ಶೆಫರ್ಡ್ ಕೂಡ ವೆಸ್ಟ್ ಇಂಡೀಸ್ಗೆ ಹೋಗಿದ್ದಾರೆ. ಅವರು ವಾಪಸ್ ಬರೋ ಪರಿಸ್ಥಿತಿಲಿ ಇಲ್ಲ. ಯಾಕೆಂದ್ರೆ ಅವರು ಕೂಡ ಕಂಟ್ರಿ ಪರವಾಗಿ ಇಂಗ್ಲೆಂಡ್ ಮೇಲೆ ಟೂರ್ ಹೋಗಬೇಕಾಗುತ್ತೆ. ಸೊ ವೆಸ್ಟ್ ಇಂಡೀಸ್ ಆಟಗಾರ ರೊಮೆರೋ ಶೆಫರ್ಡ್ ಕೂಡ ಅನ್ಅವೈಲೇಬಲ್ ಆಗೋದು 100% ಗ್ಯಾರಂಟಿ ಆಯಿತು. ಸೊ ಮಿಡಲ್ ಆರ್ಡರ್ಲಿ ಒಳ್ಳೆ ಬ್ಯಾಟಿಂಗ್ ಆಡ್ತಿದ್ದ ರೊಮೆರೋ ಶೆಫರ್ಡ್ ಕೂಡ RCB ಟೀಮಿಗೆ ಅನ್ಅವೈಲೇಬಲ್ ಆಗಿದ್ದಾರೆ. ನೆಕ್ಸ್ಟ್ ಇನ್ನೊಬ್ಬ ಪ್ಲೇಯರ್ ನೋಡೋದಾದ್ರೆ RCBಯ ಟಾಪ್ ಬೌಲರ್ ಜೋಶ್ ಹಾಜಲ್ವುಡ್. ಸೊ ಈ ಸತಿ RCBಯಲ್ಲಿ ಬೌಲಿಂಗಲ್ಲಿ ತುಂಬ ಇಂಪ್ಯಾಕ್ಟ್ ಮಾಡಿದ್ದು ಹೇಜಲ್ವುಡ್ಡೇ. ಯಾಕೆಂತಂದರೆ ಅವರು ಪರ್ಪಲ್ ಕ್ಯಾಂಪಿಗೆ ಕೂಡ ಕಾಂಪಿಟೇಷನ್ ಮಾಡ್ತಿದ್ರು. ಅಷ್ಟು ಚೆನ್ನಾಗಿ ಬೌಲಿಂಗ್ ಮಾಡ್ತಿದ್ರು. ಒಳ್ಳೆ ಫಾರ್ಮಲ್ಲಿದ್ದರು. ಲಾಸ್ಟ್ ಮ್ಯಾಚಲ್ಲಿ ಇಂಜುರಿ ಕೂಡ ಆಗಿತ್ತು. ಲುಂಗಿ ಅಂಗಡಿ ಅವರು ಅವ್ರನ್ನ ರಿಪ್ಲೇಸ್ಮೆಂಟ್ ಮಾಡಿದ್ರು. ಬಟ್ ಹೇಜಲ್ವುಡ್ ಇಂಜುರಿಯಿಂದ ಏನೋ ಚೇತರಿಸ್ಕೊಂಡು, ಆದರೆ ಅವರು WTC ಫೈನಲ್ಗೆ ಆಡಬೇಕು. ಆದ್ರಿಂದ ಆಸ್ಟ್ರೇಲಿಯಾದವರು ಇಂಡಿಯಾಗೆ ಅವ್ರನ್ನ ಕಳಿಸ್ತಿಲ್ಲ. ಸೊ ಹಾಗಾಗಿ ಅವರು ಕೂಡ ಅನ್ಅವೈಲೇಬಲ್ ಆಗಿದ್ದಾರೆ. ಸೊ ಅಲ್ಲಿಗೆ ಹೇಜಲ್ವುಡ್ ಕೂಡ 100% ಬರೋದಿಲ್ಲ ಅನ್ನೋದು ಗ್ಯಾರಂಟಿ ಆಯಿತು. ಇನ್ನು ಲುಂಗಿ ಅಂಗಡಿ ಕೂಡ ಅದೇ WTC ಫೈನಲ್ಗೆ ಸೌತ್ ಆಫ್ರಿಕಾ ಪರವಾಗಿ ಆಡ್ತಿರೋದ್ರಿಂದ ಅವರು ಕೂಡ 100% ಬರೋದೇ ಇಲ್ಲ. ಸೊ ಇಷ್ಟು ನೋಡೋದಾದ್ರೆ ನೆಕ್ಸ್ಟ್ ರೀಸ್ಕೆಡ್ಯೂಲ್ ಆಗಿರೋ RCB ನೆಕ್ಸ್ಟ್ ಮ್ಯಾಚ್ಗಳಿಗೆ 5 ಪ್ಲೇಯರ್ಸ್ ಕೂಡ ಅನ್ಅವೈಲೇಬಲ್ ಆಗಿದ್ದಾರೆ. ಯಾರ್ಯಾರು ನೋಡೋದಾದ್ರೆ ಓಪನರ್ ಆದ ಫಿಲಿಪ್ ಸಾಲ್ಟು ಮತ್ತು ಜೋಕೋಬ್ ಬೆಥೆಲ್ಲು, ರೊಮೆರೋ ಶೆಫರ್ಡು, ಲುಂಗಿ ಅಂಗಡಿ ಆ್ಯಂಡ್ ಜೋಶ್ ಹಾಜಲ್ವುಡ್. ಈ 5 ಜನ ಕೂಡ RCB ಟೀಮಲ್ಲಿ ಈ ನೆಕ್ಸ್ಟ್ ಕಂಟಿನ್ಯೂ ಆದ ಸೀಸನಲ್ಲಿ ಆಡೋದು ತುಂಬ ಡೌಟ್ ಇದೆ. ಡೌಟ್ ಎಲ್ಲ 100% ಗ್ಯಾರಂಟಿ ಅವ್ರು ಆಡೋಕ್ಕಾಗಲ್ಲ. ಸೊ ಇನ್ನು ನಮ್ಮ ದೇವದತ್ ಪಡಿಕ್ಕಲ್ ಕೂಡ ಹ್ಯಾಮ್ಸ್ಟ್ರಿಂಗ್ ಇಂಜುರಿಯಿಂದ ಕೂಡ ಅವರು ಕೂಡ ಹೊರಗಡೆ ಉಳಿದಿದ್ದಾರೆ. ಅವ್ರಿಗೆ ರೀಪ್ಲೇಸ್ಮೆಂಟ್ ಮಾಡಿಕೊಂಡು RCB ಅವರು ಮಯಾಂಕ್ ಅಗರ್ವಾಲ್ನ ಟೀಮ್ಗೆ ಹಾಕೊಂಡಿದ್ದಾರೆ. ಸುದೀರ್ಘ 12 ವರ್ಷಗಳ ನಂತರ ಮತ್ತೆ ಮಯಾಂಕ್ ಅಗರ್ವಾಲ್ ಅವರು RCB ಟೀಮ್ಗೆ ಬರ್ತಿದ್ದಾರೆ. ಸೊ ಅವರಿಗೆ ಈ ಸೀಸನ್ ತುಂಬ ಯಶಸ್ವಿಯಾಗಿರಲಿ ಅಂತ ಅನ್ಕೊಳ್ಳೋಣ. ಸೊ ಅವರು ಈ ಸೀಸನಲ್ಲಿ ತುಂಬ ಚೆನ್ನಾಗಿ ಆಡಬೇಕು. ವಿರಾಟ್ ಕೊಹ್ಲಿ ಅವ್ರ ಜೊತೆ ಓಪನರ್ ಆಗುವಂಥ 100% ಚಾನ್ಸ್ ಅವರಿಗಿದೆ. ಆ ಅವಕಾಶನ ಅವರು ಬಳಸ್ಕೊಂಡು ಈ ಸತಿ ಯಶಸ್ವಿ ಆಗಬೇಕು. ಸೊ ಹಾಗೆ ನೋಡೋದಾದ್ರೆ ನಮ್ಮ RCB ಟೀಮಲ್ಲಿ ಈಗ ಪ್ಲೇಯಿಂಗ್ 11 ಇದ್ದಂತಹ 6 ಜನ ಪ್ರಮುಖ ಆಟಗಾರರು ಕೀ ಪ್ಲೇಯರ್ಸ್ ಏನಿದ್ರೆ ಅವ್ರು ಮಿಸ್ ಆಗಿರೋದನ್ನ ಕಣ್ಣಾರೆ ನೋಡ್ಬೋದು ನಾವು. ಯಾರ್ಯಾರು ಅಂತಂತಂದ್ರೆ ದೇವದತ್ ಪಡಿಕ್ಕಲ್ಲು. ಸೊ ಇನ್ಫಾರ್ಮಲ್ಲಿದ್ದರು. ಅವರು 1 ಡೌನ್ ಆಗಿ ಬಂದ್ಬಿಟ್ಟು ಟೀಮ್ನ ಸ್ಟೇಬಲ್ ಮಾಡೋರು. ಒಳ್ಳೆ ಸ್ಕೋರ್ ಮಾಡ್ತಿದ್ರು. ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಕೂಡ ಸ್ಕೋರ್ ಮಾಡ್ತಿದ್ರು. ಹಾಗೆ ಫಿಲಿಪ್ ಸಾಲ್ಟ್ ಮತ್ತು ಜೋಕೋಬ್ ಬೆಥೆಲ್ಸು ಒಳ್ಳೆ ಓಪನಿಂಗ್ ಕೊಡ್ತಿದ್ರು. ಅವರು ಕೂಡ ಈಗ ಅನ್ಅವೈಲೇಬಲ್ ಆಗಿದ್ದಾರೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ಮಿಡಲ್ ಆರ್ಡರ್ ಬಂದಿದ್ದ ರೊಮೆರೋ ಶೆಫರ್ಡ್ ಕೂಡ ಅವರು ಕೂಡ ಈ ಸತಿ ಇಲ್ಲ. ಇನ್ನು ಬೌಲರ್ ಆದ ಲುಂಗಿ ಅಂಗಡಿ ಮತ್ತು ಜೋಶ್ ಹಾಜಲ್ವುಡ್ ಕೂಡ ನಮ್ಮ ಟೀಮಲ್ಲಿ RCB ಟೀಮಲ್ಲಿ ಇರೋದು ದೊಡ್ಡ ಹೊಡೆತ ಅಂತಲೇ ಹೇಳ್ಬೋದು. ಸೊ RCB ಇವ್ರ ಪರವಾಗಿ ಬೇರೆ ಯಾರನ್ನಾದ್ರು ರಿಪ್ಲೇಸ್ಮೆಂಟ್ ಮಾಡ್ಕೊಳ್ಳೋಂಥ ಅವಕಾಶ ಕೂಡ ಇದೆ. ಅದನ್ನ ಯಾರನ್ನ ರಿಪ್ಲೇಸ್ಮೆಂಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಮಾಡಿ. ಹಾಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಲೈಕ್ ಮಾಡಿ ಗಾಯ್ಸ್.